ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಇವತ್ತಿನ ವ್ಲಾಗ್ ಜನ್ಮಾಷ್ಟಮಿ ದಿನ ನಮ್ಮ ಮಿಕ್ಕುನ ಹೇಗೆ ರೆಡಿ ಮಾಡಿದ್ವಿ ಅನ್ನೋದ್ರ ಬಗ್ಗೆ. ಸೊ ಫಸ್ಟ್ ಆಫ್ ಆಲ್ ಅವನಿಗೆ ಫುಲ್ ಹುಷಾರಿರಲಿಲ್ಲ, ಸಿಕ್ಕಾಬಡೆ ಕೋಲ್ಡು, ಕಾಫು, ಫೀವರ್ ಎಲ್ಲ ಇತ್ತು. ಆದರೂ ಎವ್ರಿ ಇಯರ್ ಅವ್ನು ಮಿಸ್ ಮಾಡ್ದಿರಾ ಈ ಒಂದು ಕಾಸ್ಟ್ಯೂಮ್ ಏನಿದೆ ಇದನ್ನು ಹಾಕ್ಸ್ಕೊಂಡ್ಬಿಡ್ತಾನೆ. ಫುಲ್ ಕೋಆಪ್ರೇಷನ್ ಕೊಡ್ತಾನೆ, ಹೀಗೆ ಬೇಕು ಹಾಗೆ ಬೇಕು ಅಂತ ಹೇಳಿ ಹೇಳಿ ಮರಿ ಮಾಡಿಸ್ಕೊತಾನೆ. ಸೊ ಮೊದಲಿಗೆ ಅವನಿಗೆ ಕೈಗೆ ಮತ್ತು ಕಾಲಿಗೆ ನಾನು ಪಾರಾಣಿನ ಹಚ್ತಾ ಇದ್ದೀನಿ. ಪಾರಾಣಿ ಅಂತಂದರೆ ಯೂಶ್ವಲಿ ಮದುವೆಗಳಲ್ಲಿ ನಾರ್ತ್ ಈಸು ಮತ್ತು ತೆಲಂಗಾಣ ಸೈಡ್, ನಮ್ಮ ತೆಲುಗು ಸೈಡಲ್ಲಿ ಯೂಸ್ ಮಾಡ್ತೀವಿ. ಮದುವೆಗಳಿಗೆ ಕೈ ಕಾಲಿಗೆಲ್ಲ ಹಚ್ತಾರೆ, ಇದನ್ನು ದೃಷ್ಟಿ ಆಗಬಾರ್ದು ಅಂತ. ಸೊ ಅದೇ ಪಾರಾಣಿ, ಅದನ್ನು ಕಾಲುಗಳಿಗೆ ನೀಟಾಗಿ ಹಚ್ಚಿಸ್ಕೊತಾ ಇದ್ದ. ನೋಡಿ, ಈಗ ಕ್ಯಾಮ್ರಾ ಮುಂದೆ ಬಂದು ತೋರಿಸ್ತೀನಿ ಅಂತ ಬೇಕಂತ ಬಂದು ನಿಂತ್ಕೊಂಡು ತೋರಿಸ್ತಾ ಇದ್ದಾನೆ. ಅದಾದಮೇಲೆ ಕೈಗೆ ಕೂಡ ಹಚ್ಚಿಸ್ಕೊಂಡ. ಸೊ ಕೂತ್ಕೊಳ್ಳೋದಕ್ಕೆ ಅವ್ನಿಗೆ ಸಿಕ್ಕಾಬಡೆ ಕೆಮ್ಮು ಕೂಡ ಬರ್ತಾಯಿತ್ತು, ಆದರೂ ಕಂಟ್ರೋಲ್ ಮಾಡಿಕೊಂಡು ನೀಟಾಗಿ ಕೂತ್ಕೊಂಡು ಹಾಕಿಸ್ಕೊಳ್ತಾ ಇದ್ದ. ಸ್ಕೂಲಲ್ಲಿ ಕೂಡ ಆ್ಯಕ್ಚುಲಿ ಇವನಿಗೆ ಫ್ಯಾನ್ಸಿ ಡ್ರೆಸ್ ಕಾಂಪಿಟೇಷನ್ ಇತ್ತು, ಬಟ್ ಅವನಿಗೆ ಹುಷಾರಿಲ್ಲದ ಕಾರಣ ಈ ವರ್ಷ ಕಳ್ಸೋಕ್ಕಾಗಿರಲಿಲ್ಲ, ಬೇಡ ಅಂತ ಹೇಳಿ ಕಳಿಸಿರಲಿಲ್ಲ. ಸೊ ಫೈನಲಿ ಕೈಗೆ ಮತ್ತು ಕಾಲಿಗೆ ಪಾರಾಣಿನ ಹಚ್ಚಿದ್ದಾಯಿತು. ಇದೊಂದು 5ರಿಂದ 10 ನಿಮಿಷ ಬಿಟ್ಟಿದ್ದೆ ಕಂಪ್ಲೀಟಾಗಿ ಒಣಗಬೇಕು ಅಂತ, ಇಲ್ಲಾಂದರೆ ಮುಟ್ಟಿರೋ ಕಡೆ ಎಲ್ಲ ಅಂಟ್ಕೊಂಡ್ಬಿಡುತ್ತೆ. ಸೊ ಈ ಒಂದು ಮಿಕ್ಕುವಿನ ಬ್ಯಾಕ್ಗ್ರೌಂಡ್ನ ದಯವಿಟ್ಟು ಇಗ್ನೋರ್ ಮಾಡಿ, ಮಕ್ಕಳಿರೋ ಮನೆ ಸ್ವಲ್ಪ ಮೆಸ್ಸಿ ಇದ್ದೇ ಇರುತ್ತೆ. ಸೊ ಕೈ ಹಿಂದೆ ಕೂಡ ಹಾಕು ಅಂತ ಹೇಳಿ ಮತ್ತೆ ಬಂದು ಕೇಳ್ತಾ ಇದ್ದ. ನಾನಂತೂ ರೆಡಿನೇ ಆಗಿರಲಿಲ್ಲ. ಸರಿ, ಹೇಗಿದ್ನೋ ಹಾಗೆ ಫಸ್ಟು ಇವನಿಗೆ ರೆಡಿ ಮಾಡಿಬಿಡೋಣ ಅಂತ ಹೇಳಿ ರೆಡಿ ಮಾಡ್ತಾ ಕೂತ್ಕೊಂಡಿದ್ದಾಯಿತು. ಆವಾಗವಾಗ ಕ್ಯಾಮ್ರಾ ಕಡೆ ನೋಡಿಕೊಂಡು ಕೈನ ತೋರಿಸೋದು ಇದನ್ನೆಲ್ಲ ಮಾಡ್ತಾ ಇದ್ದ. ಸೊ ಫೈನಲಿ ಪಾರಾಣಿ ಕೈಗೆ ಹಿಂದೆ ಮುಂದೆ ಮತ್ತು ಕಾಲಿಗೆಲ್ಲ ಹಚ್ಚಿದ್ದು ಮುಗೀತು. ಈಗ ಕಾಸ್ಟ್ಯೂಮ್ ಹಾಕೋ ಟೈಮ್. ಸೊ ಫಸ್ಟು ಅವನಿಗೆ ಧೋತಿ ಥರ ರೆಡಿಮೇಡ್ ಆಲ್ರೆಡಿ ಲಾಸ್ಟ್ ಇಯರೇ ತಂದಿಟ್ಟಿದ್ವಿ. ಆ ಒಂದು ಬ್ಲೂ ಕಲರು ತುಂಬ ಚೆನ್ನಾಗಿ ಕಾಣಿಸ್ತಿತ್ತು ಅವನಿಗೆ, ಹಾಗಾಗಿ ಬ್ಲೂ ಕಲರ್ನೇ ಹಾಕ್ತಿದ್ವಿ. ನಮ್ಮ ಚಿಕ್ಕ ಟೈಮಲ್ಲಿ ಆಲ್ಮೋಸ್ಟ್ ಎಲ್ಲ ಗೋಲ್ಡನ್ ಶೇಡ್ ಇಲ್ಲಾಂದರೆ ಎಲ್ಲೋ ಶೇಡಲ್ಲಿ ಹಾಕ್ತಾಯಿದ್ವಿ. ಸೇಮ್ ಬೇಡ ಅಂತ ಹೇಳಿ ಇವನಿಗೆ ಬ್ಲೂ ಕಲರಲ್ಲಿ ಇದು ಮಾಡ್ತಾಯಿದ್ವಿ. ಸಿಕ್ಕಾಪಟ್ಟೆ ಸಣ್ಣ ಇದ್ದಾನೆ, ಅದೆಷ್ಟು ಟೈಟಾಗಿ ಕಟ್ಟಿದ್ರೂ ಉದ್ರೋಗ್ತಾ ಇತ್ತು. ಸೊ ಪದೇ ಕಟ್ಟಿ ಟೈಟಾಗಿ ಕಟ್ಟಿದ್ದಾಯಿತು. ಇವನಿಗೆ ಆರ್ನಮೆಂಟ್ಸ್ ಎಲ್ಲ ಹಾಕ್ಕೊಳ್ಳೋದು ಅಂದರೆ ತುಂಬ ಇಷ್ಟ. ಸೊ ಯೂಶ್ವಲಿ ಮಕ್ಕಳು ತುಂಬ ಕಿರಿಕಿರಿ ಮಾಡ್ತಾರೆ ಹಾಕ್ಸ್ಕೊಳ್ಳೋದಕ್ಕೆ, ಇರಿಟೇಟ್ ಆಗಿಬಿಡ್ತಾರೆ ಬೇಗ. ಆದರೆ ಇವನು ಹಾಗಿರಲಿಲ್ಲ, ಇರೋ ಬರೋದನ್ನೆಲ್ಲ ಹಾಕ್ಸ್ಕೊಳ್ತಾ ಇದ್ದ. ಇನ್ನೂ ಹಾಕು ಅಂತ ಹೇಳ್ತಿದ್ದ. ಇವಾಗ ಅವನಿಗೆ ಆಲ್ರೆಡಿ ಒಂದು ಶಾರ್ಟ್ ಆ್ಯಂಡ್ ಲಾಂಗ್ ಹಾರ ಹಾಕಿದ್ದೆ, ಬಟ್ ಅದ್ರ ಜೊತೆಗೆ ಲಾಸ್ಟಲ್ಲಿ ಅವ್ನು ನೋಡಿ ಇನ್ನೂ ಜಾಸ್ತಿ ಹಾಕ್ಕೊಂಡಿರ್ತಾನೆ ಆರ್ನಮೆಂಟ್ಸು. ಹಾಗೆ ಫೇಶಿಯಲ್ ಮೇಕಪ್ಗೆ ಬಂದರೂ ಅಷ್ಟೇ ನೀಟಾಗಿ ರೆಡಿ ಮಾಡಿಸ್ಕೊಳ್ತಾನೆ, ಒಂಚೂರು ಇರಿಟೇಷನ್ ಅನ್ನೋದೇ ಇಲ್ಲ. ಇನ್ಫ್ಯಾಕ್ಟ್ ಕೇಳಿ ಹಾಕ್ಸ್ಕೊತಾನೆ. ಬಾಯ್ ಅಲ್ವಾ, ಲಿಪ್ಸ್ಟಿಕ್ ಬೇಡ ಅಂತ ಅಂದ್ಕೊಂಡಿದ್ದೆ, ಇಲ್ಲ ಹಚ್ಚು ಕಾಸ್ಟ್ಯೂಮಿಗೆ ಮ್ಯಾಚ್ ಆಗುತ್ತೆ ಅಂತ ಹೇಳಿ ಕೇಳಿ ಹಾಕ್ಸ್ಕೊಳ್ತಾ ಇದ್ದ. ಐಲೈನರ್ ಅಂತೆ, ನಾಮ ಅಂತೆ, ಲಿಪ್ಸ್ಟಿಕ್ ಅಂತೆ, ಕಾಂಪ್ಯಾಕ್ಟ್ ಅಂತೆ ಎಲ್ಲ ಹಾಕ್ಸ್ಕೊತಿದ್ದ. ಆ್ಯಂಡ್ ಈಗ ನಾನು ಅವನಿಗೆ ಪ್ರೆಸ್ಸಿಂಗ್ ಇಯರಿಂಗ್ ಹಾಕ್ತಿದ್ದೀನಿ. ಆ್ಯಕ್ಚುಲಿ ತುಂಬ ಪೇನ್ ಆಗ್ತಿತ್ತು, ಕಿವಿ ರೆಡ್ ಆಗಿಬಿಟ್ಟಿತ್ತು ಅವನಿಗೆ, ಬಟ್ ಸ್ಟಿಲ್ ಬೇಕೇ ಬೇಕು ಅಂತ ಹೇಳಿ ಹಾಕ್ಸ್ಕೊಂಡ. ಸೊ ಇದು ನಮ್ಮ ಮುದ್ದು ಕೃಷ್ಣನ ಫೈನಲ್ ಲುಕ್ ಆಗಿರುತ್ತೆ. ಹಾಗೂ ರೆಡಿ ಮಾಡಿರೋದೇ ಉಂಟಂತೆ ಅಂತ ಹೇಳಿ ಅವನು ಫೋಸ್ ಕೊಡ್ತಾ ಹೋದ. ನಾನು ಕೆಲವೊಂದು ಪಿಕ್ಚರ್ಸ್ನ ಮೆಮೊರೀಸ್ಗೆ ಇರುತ್ತೆ ಅಂತ ಹೇಳಿ ಫೋಟೋ ಮತ್ತು ವಿಡಿಯೋ ಹಿಡಿತಾ ಹೋದೆ. ಸೊ ಇದಾಗಿತ್ತು ಇವತ್ತಿನ ಮುದ್ದು ಕೃಷ್ಣನ ರೆಡಿ ಮಾಡುವಂತಹ ಒಂದು ಮಿನಿ ವ್ಲಾಗ್. ಸೊ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಏನಾದರೂ ಸಜೆಷನ್ಸ್ ಇದ್ದರೆ, ಏನಾದರೂ ಕಮೆಂಟ್ಸ್ ಇದ್ದರೆ ಹಾರ್ಶ್ ಕಮೆಂಟ್ಸ್ ಮಾಡಬೇಡಿ, ಬಟ್ ಕಮೆಂಟ್ಸ್ ಮೂಲಕ ನೀವು ಫೀಡ್ಬ್ಯಾಕ್ನ ಹಂಚ್ಕೋಬೋದು. ಸೊ ಇದಾಗಿತ್ತು ಇವತ್ತಿನ ವಿಡಿಯೋ. ಹೋಪ್ ಯು ಲೈಕ್ ದಿಸ್ ವಿಡಿಯೋ. ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಇಟ್ ವಿಲ್ ಕಾಸ್ಟ್ ಯು ನಥಿಂಗ್. ನಮ್ಮ ಚಾನಲ್ಗೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಇದನ್ನು ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡ್ಕೊಳ್ಳಿ. ಇಷ್ಟ ಆಗಿದ್ದರೆ ಲೈಕ್ ಮಾಡಿ. ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. See you all in next video. Until then, take care. ಸೊ ಹೇಳೋದು ಮರ್ತಿದ್ದೆ, ಅವ್ನ ಸ್ಕೂಲಿಂದ ಆ್ಯಕ್ಚುಲಿ ಗ್ರೂಪ್ ಫೋಟೋಸ್ ಎಲ್ಲ ಕಳಿಸಿದಾಗ ತುಂಬ ಬೇಜಾರು ಮಾಡ್ಕೊಂಡಿದ್ದ. ಹಾಗಾಗಿ ಇದು ಎಡಿಟಿಂಗ್ ಮಾಡಿ ಅವ್ನ ಫೋಟೋನ ಮಕ್ಕಳ ಜೊತೆ ಇರ್ತಿರೋದಾಗಿರುತ್ತೆ.